ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ದ್ವಿತೀಯ PUC ಕನ್ನಡ ವಿಷಯದ ಕದಡಿದ ಸಲಿಲಂ ತಿಳಿವಂದದೆ ಪದ್ಯಭಾಗದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಈಗ ನೋಡೋಣ. ಬಹು ಆಯ್ಕೆಯ ಪ್ರಶ್ನೆಗಳು. ಪ್ರಶ್ನೆ 1. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾವುದು? ಆಯ್ಕೆಗಳು: ಶಂಕಿನಿ, ಬಹುರೂಪಿಣಿ, ಡಾಕಿಣಿ, ಮಾರಿಣಿ. ಸರಿಯಾದ ಉತ್ತರ ಬಹುರೂಪಿಣಿ. ಪ್ರಶ್ನೆ 2. ಲಕ್ಷ್ಮೀಧರ ಎಂದರೆ ಯಾರು? ಆಯ್ಕೆಗಳು: ರಾವಣ, ಲಕ್ಷ್ಮಣ, ರಾಮ, ವಿಭೀಷಣ. ಸರಿಯಾದ ಉತ್ತರ ಲಕ್ಷ್ಮಣ. ಪ್ರಶ್ನೆ 3. ಇವರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ಆಯ್ಕೆಗಳು: ರಾವಣನನ್ನು, ರಾಮ ಲಕ್ಷ್ಮಣರನ್ನು, ಸೀತೆಯನ್ನು, ವಿಭೀಷಣನನ್ನು. ಸರಿಯಾದ ಉತ್ತರ ರಾಮ ಲಕ್ಷ್ಮಣರನ್ನು. ಪ್ರಶ್ನೆ 4. ರಾವಣನ ಅಂತಃಪುರದವರನ್ನು ಹಿಂಸಿಸಿದವರು ಯಾರು? ಆಯ್ಕೆಗಳು: ಕಚರ ಕಾಂತೆಯರು, ರಾಕ್ಷಸರು, ಅಂಗದಾದಿಗಳು, ಸಾಮಾನ್ಯ ಜನರು. ಸರಿಯಾದ ಉತ್ತರ ಅಂಗದಾದಿಗಳು. ಪ್ರಶ್ನೆ 5. ದಶಾನನ ಎಂದರೆ ಈತ. ಆಯ್ಕೆಗಳು: ರಾವಣ, ಲಕ್ಷ್ಮಣ, ರಾಮ, ವಿಭೀಷಣ. ಸರಿಯಾದ ಉತ್ತರ ರಾವಣ. ಪ್ರಶ್ನೆ 6. ಮಯತನುಜೆ ಎಂದರೆ ಯಾರು? ಆಯ್ಕೆಗಳು: ಸೀತೆ, ಗಾಂಧಾರಿ, ಸಾವಿತ್ರಿ, ಮಂಡೋದರಿ. ಸರಿಯಾದ ಉತ್ತರ ಮಂಡೋದರಿ. ಪ್ರಶ್ನೆ 7. ರಾವಣನು ಮಹಾಪೂಜೆಯನ್ನು ಎಲ್ಲಿ ಮಾಡಿಸಿದನು? ಆಯ್ಕೆಗಳು: ಶಾಂತಿ ಜಿನಭವನದಲ್ಲಿ, ಶಿವಾಲಯದಲ್ಲಿ, ಅರಮನೆಯಲ್ಲಿ, ಪ್ರಮದವನದಲ್ಲಿ. ಸರಿಯಾದ ಉತ್ತರ ಶಾಂತಿ ಜಿನಭವನದಲ್ಲಿ. ಪ್ರಶ್ನೆ 8. ವಿಯಚ್ಚರಾಧಿಪ ಎಂದರೆ ಇವನು. ಆಯ್ಕೆಗಳು: ರಾವಣ, ಲಕ್ಷ್ಮಣ, ರಾಮ, ವಿಭೀಷಣ. ಸರಿಯಾದ ಉತ್ತರ ರಾವಣ. ಪ್ರಶ್ನೆ 9. ರಾವಣನು ಪ್ರಮದವನಕ್ಕೆ ಹೇಗೆ ಬಂದನು? ಆಯ್ಕೆಗಳು: ಅರಲಂಬುಗಳಿಲ್ಲದ ಕಾಮನಂತೆ, ಜಠಾಧಾರಿ ಶಿವನಂತೆ, ಶ್ರೀರಾಮಚಂದ್ರನಂತೆ, ಹನುಮಂತನಂತೆ. ಸರಿಯಾದ ಉತ್ತರ ಅರಲಂಬುಗಳಿಲ್ಲದ ಕಾಮನಂತೆ. ಪ್ರಶ್ನೆ 10. ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು? ಆಯ್ಕೆಗಳು: ಖಚರ ಕಾಂತೆಯರು, ವನದೇವತೆಗಳು, ತೋಟಗಾತಿಯರು, ಮಾಟಗಾತಿಯರು. ಸರಿಯಾದ ಉತ್ತರ ಖಚರ ಕಾಂತೆಯರು. ಪ್ರಶ್ನೆ 11. ರಾವಣ ಸೀತೆಯನ್ನು ಇಲ್ಲಿರಿಸಿದ್ದನು. ಆಯ್ಕೆಗಳು: ನಂದನವನದಲ್ಲಿ, ಅಶೋಕವನದಲ್ಲಿ, ಕುಬೇರವನದಲ್ಲಿ, ಪ್ರಮದವನದಲ್ಲಿ. ಸರಿಯಾದ ಉತ್ತರ ಪ್ರಮದವನದಲ್ಲಿ. ಪ್ರಶ್ನೆ 12. ರಾವಣನ ಮಾತು ಕೇಳಿ ಮೂರ್ಛೆ ಹೋದವರಾರು? ಆಯ್ಕೆಗಳು: ಸೀತೆ, ಸುಮಿತ್ರೆ, ಸಾವಿತ್ರಿ, ಮಂಡೋದರಿ. ಸರಿಯಾದ ಉತ್ತರ ಸೀತೆ. ಪ್ರಶ್ನೆ 13. ಸೀತೆ ಇದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು. ಆಯ್ಕೆಗಳು: ರಾವಣನ ರೂಪ, ರಾವಣನ ಮಾತು, ರಾವಣನ ವಂಶ, ರಾವಣನ ವ್ಯಕ್ತಿತ್ವ. ಸರಿಯಾದ ಉತ್ತರ ರಾವಣನ ರೂಪ. ಪ್ರಶ್ನೆ 14. ಇವನಿಗೆ ಸೀತೆಯ ಬಗ್ಗೆ ಅನುಕಂಪ ಹುಟ್ಟಿತು.
ಆಯ್ಕೆಗಳು: ರಾವಣನಿಗೆ, ಲಕ್ಷ್ಮಣನಿಗೆ, ವಿಭೀಷಣನಿಗೆ, ರಾಮನಿಗೆ. ಸರಿಯಾದ ಉತ್ತರ ರಾವಣನಿಗೆ. ಪ್ರಶ್ನೆ 15. ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯದಲ್ಲಿ ಇದು ತನ್ನಿಂದ ತಾನೇ ತಿಳಿಯಾಗುತ್ತದೆ. ಕದಡಿದ ನೀರು, ಹರಿಯುವ ನೀರು, ರಾವಣನ ಮನಸ್ಸು, ರಾವಣನ ಕೋಪ. ಸರಿಯಾದ ಉತ್ತರ ರಾವಣನ ಮನಸ್ಸು. ಪ್ರಶ್ನೆ 16. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಆಯ್ಕೆಗಳು: ಮಂಡೋದರಿ, ಸೀತೆ, ಸಾವಿತ್ರಿ, ಶಬರಿ. ಸರಿಯಾದ ಉತ್ತರ ಸೀತೆ. ಪ್ರಶ್ನೆ 17. ಸೀತೆಯನ್ನು ರಾವಣ ಯಾರಿಂದ ಬೇರ್ಪಡಿಸಿದ್ದನು? ಆಯ್ಕೆಗಳು: ರಾಮನಿಂದ, ರಾಕ್ಷಸರಿಂದ, ಸಖಿಯರಿಂದ, ದೇವತೆಗಳಿಂದ. ಸರಿಯಾದ ಉತ್ತರ ರಾಮನಿಂದ. ಪ್ರಶ್ನೆ 18. ಪೌರುಷ ಪ್ರಣಯಿ ಎಂದರೆ ಇವನು. ಆಯ್ಕೆಗಳು: ರಾವಣ, ಲಕ್ಷ್ಮಣ, ವಿಭೀಷಣ, ಕುಂಭಕರ್ಣ. ಸರಿಯಾದ ಉತ್ತರ ರಾವಣ. ಪ್ರಶ್ನೆ 19. ವಿಭೀಷಣ ಯಾರು? ರಾಮನ ಸಹೋದರ, ರಾವಣನ ಸಹೋದರ, ಸೀತೆಯ ಸಹೋದರ, ಲಕ್ಷ್ಮಣನ ಸಹೋದರ. ಸರಿಯಾದ ಉತ್ತರ ರಾವಣನ ಸಹೋದರ. ಪ್ರಶ್ನೆ 20. ರಾವಣನಿಗೆ ಹಿತವನ್ನು ಹೇಳಿದವನು ಯಾರು? ಆಯ್ಕೆಗಳು: ರಾಮ, ಲಕ್ಷ್ಮಣ, ವಿಭೀಷಣ, ಹನುಮಂತ. ಸರಿಯಾದ ಉತ್ತರ ವಿಭೀಷಣ. ಪ್ರಶ್ನೆ 21. ಸೌಮಿತ್ರಿ ಎಂದರೆ ಯಾರು? ಆಯ್ಕೆಗಳು: ರಾಮ, ಲಕ್ಷ್ಮಣ, ರಾವಣ, ಭರತ. ಸರಿಯಾದ ಉತ್ತರ ಲಕ್ಷ್ಮಣ. ಈಗ ಸಾಮರ್ಥ್ಯ ಆಧಾರಿತ ಪ್ರಶ್ನೆಗಳನ್ನು ಗಮನಿಸೋಣ. ಇಲ್ಲಿ ಪದ್ಯದ ಒಂದು ಸಾಲನ್ನು ಅಥವಾ ಪದ್ಯದ ಒಂದು ಪ್ಯಾರಾವನ್ನು ಕೊಟ್ಟು ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಪ್ರಶ್ನೆ 22. ಇವರಂ ಪ್ರಾಣಪ್ರಿಯರಂ ನೆವಂ ಇಲ್ಲದೆ ಕರ್ಮವಶಮೇ ನೆವಂ ಎನೆ ಕಂದರ್ಪ ವಿಮೋಹದಿಂದಗಲ್ಚಿದೆನ್ ಅವಿವೇಕಿಯನ್ ಎನ್ನ ಕುಲದ ಪೆಂಪಳಿವಿನೆಗಂ. ಇಲ್ಲಿ ವ್ಯಕ್ತವಾಗಿರುವ ಭಾವ. ಆಯ್ಕೆಗಳು: ರಾವಣನ ಕೋಪ, ರಾವಣನ ಪಶ್ಚಾತ್ತಾಪ, ರಾವಣನ ದುರಾಸೆ, ರಾವಣನ ನೋವು. ಸರಿಯಾದ ಉತ್ತರ ರಾವಣನ ಪಶ್ಚಾತ್ತಾಪ. ಪ್ರಶ್ನೆ 23. ಇವರಂ ಪ್ರಾಣಪ್ರಿಯರಂ ನೆವಂ ಇಲ್ಲದೆ ಕರ್ಮವಶಮೇ ನೆವಂ ಎನೆ ಕಂದರ್ಪ ವಿಮೋಹದಿಂದಗಲ್ಚಿದೆನ್ ಅವಿವೇಕಿಯನ್ ಎನ್ನ ಕುಲದ ಪೆಂಪಳಿವೆನೆಗಂ. ಈ ಪದ್ಯಭಾಗದಲ್ಲಿ ರಾವಣ ಸೂಚಿಸುವ ಪ್ರಾಣಪ್ರಿಯರು ಯಾರು? ಆಯ್ಕೆಗಳು: ರಾಮ ಲಕ್ಷ್ಮಣ, ರಾವಣ ಮಂಡೋದರಿ, ರಾಮ ಸೀತೆ, ರಾಮ ಹನುಮಂತ. ಸರಿಯಾದ ಉತ್ತರ ರಾಮ ಸೀತೆ. ಪ್ರಶ್ನೆ 24. ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೆ ತಿಳಿದ ದಶವದನಂಗಾದುದು ವೈರಾಗ್ಯಂ ಸೀತೆಯೋಳ್ ಉದಾತ್ತನೋಳ್ ಪುಟ್ಟದಲ್ತೆ ನೀಲಿರಾಗಂ. ಈ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಯ್ಕೆಗಳು: ಉದಾತ್ತಳಾದ ಸೀತೆಗೆ ನೀಲಿರಾಗವುಂಟಾಯಿತು, ಉದಾತ್ತನಾದ ರಾವಣನಿಗೆ ನೀಲಿರಾಗವುಂಟಾಯಿತು, ಕದಡಿದ ಮನಸ್ಸು ಸ್ಥಿರವಾಯಿತು, ಸೀತೆಗೆ ವೈರಾಗ್ಯ ಉಂಟಾಯಿತು.
ಸರಿಯಾದ ಉತ್ತರ ಉದಾತ್ತನಾದ ರಾವಣನಿಗೆ ನೀಲಿ ರಾಗ ಉಂಟಾಯಿತು. ಪ್ರಶ್ನೆ 25. ಸಮಧಿಕರಾರ್ ಜಗತ್ರಯದೋಳ್ ಇನ್ನೆನಗೆ ಎನ್ನೋಳ್ ಇದಿರ್ಚುವನ್ನರ್ ಆರ್ ಸಮರದೋಳ್ ಎಂದು ತನ್ನ ಭುಜದಂಡಮನ್ ಈಕ್ಷಿಸಿ. ಈ ಪದ್ಯಭಾಗದಲ್ಲಿ ವ್ಯಕ್ತವಾಗಿರುವ ಭಾವ. ಆಯ್ಕೆಗಳು: ರಾವಣನ ಆಕ್ರೋಶ, ರಾವಣನ ನೋವು, ರಾವಣನ ಉತ್ಸಾಹ, ರಾವಣನ ಹತಾಶೆ. ಸರಿಯಾದ ಉತ್ತರ ರಾವಣನ ಉತ್ಸಾಹ. ಪ್ರಶ್ನೆ 26. ಏನಂ ಕೇಳ್ದಪೆನೋ ರಘುಸೂನುವ ಲಕ್ಷ್ಮಣನ ಪೊಲ್ಲವಾರ್ತೆಯನ್. ಈ ಪದ್ಯಭಾಗವು ಏನನ್ನು ಸೂಚಿಸುತ್ತದೆ? ಆಯ್ಕೆಗಳು: ಸೀತೆಯ ಆತಂಕ, ಸೀತೆಯ ಉತ್ಸಾಹ, ಸೀತೆಯ ಹತಾಶೆ, ಸೀತೆಯ ಸಂಭ್ರಮ. ಸರಿಯಾದ ಉತ್ತರ ಸೀತೆಯ ಆತಂಕ. ಪ್ರಶ್ನೆ 27. ಕರುಣಿಸುವಡನೆಗೆ ದಶಕಂದರ ಧುರದೋಳ್ ರಘುತನುಜನ ಆಯುಪ್ರಾಣಂಬರೆಗಂಬಾರದಿರ್ ಎನುತುಂ ಧರಿತ್ರಿಯೋಳ್ ಮೈಯನೊಕ್ಕು ಮೂರ್ಛೆಗೆ ಸಂದಳ್. ಈ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಯ್ಕೆಗಳು: ರಾಮನ ಆಯಸ್ಸು ಪ್ರಾಣದವರೆಗೆ ಬರಬೇಡ, ಲಕ್ಷ್ಮಣನ ಆಯಸ್ಸು ಪ್ರಾಣ ಇರುವವರೆಗೆ ಬರಬೇಡ, ರಾಮನ ಮೇಲೆ ಕರುಣೆಯನ್ನು ತೋರಬೇಡ, ದಶರಥನ ಪ್ರಾಣವನ್ನು ತೆಗೆಯುವ ಹಂತಕ್ಕೆ ಹೋಗಬೇಡ. ಸರಿಯಾದ ಉತ್ತರ ರಾಮನ ಆಯಸ್ಸು ಪ್ರಾಣದವರೆಗೆ ಬರಬೇಡ. ಹೀಗೆ ಕದಡಿದ ಸಲಿಲಂ ತಿಳಿವಂದದೆ ಪದ್ಯಭಾಗದಿಂದ ಈ ರೀತಿಯ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇವುಗಳನ್ನು ಒಮ್ಮೆ ಗಮನಿಸಿ ಸರಿಯಾದ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.